ದಲ್ಲಿ ಈ ಭಾಗದ ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಕರ್ನಾಟಕಕ್ಕೆ ನೇಮಕಾತಿಯಲ್ಲಿ ಮತ್ತು ಬಡ್ತಿ ಮತ್ತು ಶಿಕ್ಷಣದಲ್ಲಿ ಬಹಳ ಅನ್ಯಾಯ ಆಗ್ತಾ ಇದೆ. ಅದನ್ನ ಅಸಮರ್ಪಕ ಜಾರಿಯಿಂದ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನ ಮಾನ್ಯ ಸರ್ಕಾರ ದಯಮಾಡಿ ಇದನ್ನ ಸರಿ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಅಲ್ಲಿ ಹೋರಾಟವನ್ನು ಮಾಡಿದ್ವಿ. ಆದರೆ ಅಲ್ಲಿನ ಹೈದರಾಬಾದ್ ಕರ್ನಾಟಕದ ಅಲ್ಲಿನ ಎಲ್ಲ ಜನಪ್ರತಿನಿಧಿಗಳು, ಎಲ್ಲ ಮಠಾಧೀಶರು, ಅಲ್ಲಿ ಎಲ್ಲ ಪಕ್ಷದ ಮುಖಂಡರುಗಳು ನಮ್ಮ ವಿರುದ್ಧ ಬಹಳ ದೊಡ್ಡ ಪ್ರತಿಭಟನೆಯನ್ನು ದಕ್ಷಿಣ ಕರ್ನಾಟಕದ ಈ ಭಾಗದ ಜನದ ವಿರುದ್ಧ ಬಹಳ ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ರು. ನಾವು ಯಾವುದೇ ಕಾರಣಕ್ಕೂ ಹೈದರಾಬಾದ್ ಕರ್ನಾಟಕದ ಮೀಸಲಾತಿಗೆ ನಾವು ಯಾವ ವಿರೋಧ ಇಲ್ಲ, 370 ನಾವು ಯಾವ ವಿರೋಧವನ್ನು ಮಾಡ್ತಾ ಇಲ್ಲ. ನಾವು ಮಾಡಿ ಹೇಳ್ತಕ್ಕಂಥದ್ದು ಅದು ಅಸಮರ್ಪಕ ಜಾರಿ ಇರ್ತಕ್ಕಂಥದ್ದು. ಅವರು ಹೈದರಾಬಾದ್ ಕರ್ನಾಟಕದಲ್ಲಿ ಏನ್ ಮಾಡ್ತಾರೆ, ಅವರು ಎಲ್ಲ ಮುಂಚಿತವಾಗಿ ಅವರ ಕೋಟವನ್ನು ತುಂಬಿಸ್ಕೊಂಡ್ಬಿಟ್ಟು ಮಾಡ್ಕೊಳ್ಳೋದ್ರಿಂದ ನಮಗೆ ಇಲ್ಲಿ ಬಡ್ತಿನಲ್ಲಿ ಅವರು ಮುನ್ನಡೆ ಬಂದು ಎಲ್ಲ ಇಲಾಖೆಗಳನ್ನು ಅವರೇ ಬರ್ತಾರೆ. ಮತ್ತು ಬೃಹತ್ ಮಹಾನಗರ ಪಾಲಿಕೆ ಇರ್ಬೋದು, ಮತ್ತೆ ಜಲಮಂಡಳಿ ಇರ್ಬೋದು, ಮತ್ತು ಬಿಡಿ ಇರ್ಬೋದು, ಸ್ಥಳೀಯ ಸಂಸ್ಥೆಗಳನ್ನು ಅವ್ರನ್ನ ತಗೊಂಡು ಬಂದು ಆಗ್ತಾ ಇದ್ದಾರೆ. ಅವರು ಏನು ರಾಜ್ಯ ಮಟ್ಟದ ಹುದ್ದೆಗಳೇನಿದೆ, ಕಾರ್ಯದರ್ಶಿ ಮಟ್ಟದ ಹುದ್ದೆಗಳು, ರಾಜ್ಯ ಮಟ್ಟದ ಹುದ್ದೆಗಳು ಯಾವ್ಯಾವಿದೆ ಅದಕ್ಕೆ ತುಂಬಿಸ್ಕೊಳ್ಳಿ. ಅವ್ರ ಕೋಟನ ಫಸ್ಟ್ ತುಂಬಿಸ್ಕೊಂಡು ಆ ನಂತರ ಅವರು ಯಾವಾಗ ಸೀನಿಯಾರಿಟಿ ಸಿಗೋದ್ರಿಂದ ಅವರು ಬೇಗ ಎಲ್ಲ ಉನ್ನತ ಹುದ್ದೆಗಳಿಗೆ ಆವಾಗ ಜನರೇ ತಗೊಂಡು ತುಂಬ್ತಾ ಇದ್ದಾರೆ. ಆ ಅನ್ಯಾಯವನ್ನು ಸರಿಪಡಿಸಬೇಕು. ಸರ್ಕಾರ ಈ ಗೊಂದಲಕ್ಕೆ ತೆರೆ ಎಳೆದು ಸಮರ್ಪಕವಾದ ಜಾರಿಯನ್ನು ಮಾಡಬೇಕು. ಮಾಡದೇ ಇದ್ರೆ ಇದು ಮುಂದಿನ ದಿನಗಳಲ್ಲಿ ಭವಿಷ್ಯ ಮತ್ತೊಂದು ತೆಲಂಗಾಣದ ಮುನ್ಸೂಚನೆಯನ್ನ ಎದುರಿಸುತ್ತದೆ ಕರ್ನಾಟಕ ಅಂತ ಹೇಳಿ ನಾನು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇವೆ. ದಯಮಾಡಿ ಹೈದರಾಬಾದ್ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನ, ನೇಮಕಾತಿ ಮತ್ತು ಶಿಕ್ಷಣ ಮತ್ತು ಬಡ್ತಿಯಲ್ಲಿ ಆಗ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸಬೇಕು ಅಂತ ಹೇಳಿ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಈಗ ಇದರ ಕುರಿತು ನಮ್ಮ ತಲಕಾಡು ಚಿಕ್ಕರಂಗೇಗೌಡರು ಮಾತಾಡ್ತಾರೆ. ಅನಂತರ ನಮ್ಮ ನಿವೃತ್ತ ಪೊಲೀಸ್ ಸೂಪರಿಂಟೆಂಡೆಂಟ್ ಆದಂಥ ನಾಗರಾಜ್ ಅವರು ಮತ್ತು ಹಿರಿಯ ಹೋರಾಟಗಾರರಾದಂಥ ಗೋವಿಂದಗೌಡರೆಲ್ಲ ಮಾತಾಡ್ತಾರೆ. ಹೆಚ್ಚಿನ ಮಾಹಿತಿಯನ್ನು ಇದ್ರೆ ನೀವು ಆ ನಂತರ ಕೇಳ್ಬೋದು. ಮಾಧ್ಯಮದ ಗೆಳೆಯರು, ನಿಮ್ಮ ಸಹಕಾರ ಬಹಳ ಮುಖ್ಯ. ಯಾಕೆಂದರೆ ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಕರ್ನಾಟಕ ಜನಕ್ಕೆ ಬಹಳ ಅನ್ಯಾಯ ಆಗ್ತಾ ಇದೆ. ಇದನ್ನು ಸರಿಪಡಿಸ್ಕೋಬೇಕು ಸರ್ಕಾರ. ನಮ್ಮ ಜನಪ್ರತಿನಿಧಿಗಳು ಅಷ್ಟೇ, ನಮ್ಮ ದಕ್ಷಿಣದ ಜನಪ್ರತಿನಿಧಿಗಳು, ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾರೆ. ಎಲ್ಲ ಪಕ್ಷದ ಜನಪ್ರತಿನಿಧಿಗಳು ಓಟ್ಗೋಸ್ಕರ ಅವರನ್ನ ಅವಲಂಬಿಸ್ತಾ ಇದ್ದಾರೆ. ಅಲ್ಲಿನ ಜನಪ್ರತಿನಿಧಿಗಳು ನೋಡಿ, ಹೈದರಾಬಾದ್ ಕರ್ನಾಟಕದ ಜನಪ್ರತಿನಿಧಿಗಳು ಎಲ್ಲ ಪಕ್ಷದವರು ಒಟ್ಟಾಗಿ ಅದನ್ನು ಹೋರಾಟ ಮಾಡ್ತಾರೆ, ಅದನ್ನು ಪ್ರಶ್ನೆ ಮಾಡ್ತಾರೆ, ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ. ನಾವು ಈ ಥರ ಅನ್ಯಾಯ ಆಗ್ತದ್ರೆ ಈ ಭಾಗದವ್ರು ಯಾರೂ ಅದನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ಅದನ್ನ ಸರಿ ಮಾಡಬೇಕು ಅನ್ನೋ ಉದ್ದೇಶ. ನಾವು ಯಾವುದೇ ಕಾರಣಕ್ಕೂ 370 ವಿರೋಧ ಇಲ್ಲ ನಮ್ಮದು. ಅದನ್ನು ಸರಿಯಾಗಿ ಅಸಮರ್ಪಕವಾಗಿರ್ತಕ್ಕಂಥದ್ದು ಸಮರ್ಪಕವಾಗಿ ಜಾರಿ ಮಾಡಿ ಗೊಂದಲಗಳನ್ನು ಪರಿಹರಿಸಬೇಕು. ನೇಮಕಾತಿ ಮತ್ತು ಬಡ್ತಿಯಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಅದನ್ನ ಸರಿ ಮಾಡಬೇಕು ಅಂತ ಹೇಳಿ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ. ಈಗ ತಲಕಾಡು ಚಿಕ್ಕರಂಗೇಗೌಡರು, ಇತಿಹಾಸ ತಜ್ಞರು, ಜನಪರ ಹೋರಾಟಗಾರರಾಗಿರ್ತಕ್ಕಂಥ ತಲಕಾಡು ಚಿಕ್ಕರಂಗೇಗೌಡರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯಕ್ಕೆ 1956ರಿಂದ ಅನ್ಯಾಯ ಆಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಹಳೆಯ ಮೈಸೂರನ್ನು 2 ಭಾಗ ಮಾಡಬೇಕು. 56ರಲ್ಲಿ ರಾಜ್ಯದ ಪುನರ್ವಿಂಗಡಣಾ ನೀತಿ ಪ್ರಕಾರ ಕರ್ನಾಟಕ, ನಮ್ಮ ಹಳೆಯ ಮೈಸೂರಿನಲ್ಲಿದ್ದಂಥ ಫಲವತ್ತಾದಂಥ ಹೆಚ್ಚು ಆದಾಯ ಬರುವಂಥ ಕೊಂಗು ನಾಡು ಅಂತ ನಾವೇನು ಕರಿತೀವಿ, ಸೇಲಮು, ಕೊಯಮತ್ತೂರು, ಅದೆಲ್ಲ ಗಂಗರ ಕಾಲದಿಂದ ನಮ್ಮ ವಶದಲ್ಲೇ ಇತ್ತು. 56ರಲ್ಲಿ ಕೆಲವು ರಾಜಕಾರಣಿಗಳು ರಾಜಕೀಯ ಮಾಡಿಬಿಟ್ಟು ಆ ಭಾಗವನ್ನು ತಮಿಳುನಾಡು ಕೊಟ್ಟರು. ಅಂದರೆ ಅರ್ಧ ಭಾಗವನ್ನು ಕರ್ನಾಟಕ ಹಳೆಯ ಮೈಸೂರಿಂದ ಕಿತ್ಕೊಂಡ್ರು. ಈಗ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ, ಅದರಲ್ಲೂ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ ಅಂತೇಳಿ 371J ಪ್ರಕಾರ ಒಂದು ಕಾನೂನನ್ನು ತಂದಿದ್ದಾರೆ. ಸಂತೋಷ, ಸ್ವಾಗತಿಸ್ತೀವಿ. ಆದರೆ ಆ 371J ಅನ್ನೋ ಕಾನೂನು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಅನ್ವಯ ಆಗಬೇಕೇ ವಿನ ಹಳೆಯ ಮೈಸೂರಿಗೆ ಆಗೋದು ಬಹಳ ದೊಡ್ಡ ತಪ್ಪು. ಹಳೆಯ ಮೈಸೂರು, ಅದರಲ್ಲೂ ವಿಶೇಷವಾಗಿ ಬೆಂಗಳೂರು, ಮೈಸೂರು ಸ್ಥಳೀಯ ಸಂಘ ಸಂಸ್ಥೆಗಳಲ್ಲೂ ಕೂಡ ಸೇರಿಸ್ತಾ ಇದ್ದಾರೆ. BBMPಗೂ ಹೈದರಾಬಾದ್ ಕರ್ನಾಟಕಕ್ಕೆ ಆಗಿರೋ ಅನ್ಯಾಯಕ್ಕೂ ಏನು ಸಂಬಂಧ? ಮೈಸೂರು ಮಹಾನಗರ ಪಾಲಿಕೆಗೂ ಹೈದರಾಬಾದ್ ಕರ್ನಾಟಕ ಹಿಂದುಳಿದಿರೋದಕ್ಕೂ ಏನು ಸಂಬಂಧ? ಬೆಸ್ಕಾಂಗೂ ಹೈದರಾಬಾದ್ ಕರ್ನಾಟಕ ಹಿಂದುಳಿದಿರೋದಕ್ಕೂ ಏನು ಸಂಬಂಧ? ರಾಜ್ಯ ಮಟ್ಟದಲ್ಲಿ ಏನೇನು ಹುದ್ದೆಗಳಿದ್ದಾವೆ ಅದರಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ 8% ಕೊಡಬೇಕು. 371J ಪ್ರಕಾರ ಕೊಟ್ಕೊಳ್ಳಿ. ಎಲ್ಲ ಸ್ಥಳೀಯವಾಗಿ ಎಲ್ಲ ಬಂದ್ಬಿಟ್ಟು, ಈಗ ನನ್ನ ಮನೆಗೆ ಯಾರಾದರೂ ಒಬ್ಬ ಬಡವ ಬಂದರೆ ನಾನೊಂದು ಊಟ ಹಾಕ್ಬೋದು. ಸಂಪೂರ್ಣ ನಿನ್ನ ಮನೆ ಬೀಗನೇ ನನಗೆ ಕೊಡೋಂದ್ರೆ ಕೊಡೋಕ್ಕಾಗುತ್ತಾ? ಮತ್ತು ಮೊದಲಿಂದನೂ ನಾವು ಒಂದು ಪ್ರತಿಬದ್ಧ ಮಾಡ್ತಿದ್ವಿ, ಹೈದರಾಬಾದ್ ಕರ್ನಾಟಕ ಹಿಂದುಳಿಯೋದಕ್ಕೆ ಹಳೆ ಮೈಸೂರಿನ ಜನ ಯಾರೂ ಕಾರಣರಲ್ಲ.
ಅವರನ್ನು ಆಳ್ವಿಕೆ ಮಾಡಿದಂಥ ನಿಜಾಮ ಕಾರಣ, ಅಥವಾ ಅವರ ಮುಂದಾಳತ್ವ ವಹಿಸ್ಕೊಂಡಿದ್ದಂಥ ರಾಜಕಾರಣಿಗಳು ಕಾರಣ, ಅಥವಾ ಅಲ್ಲಿನ ಜನರೂ ಕಾರಣ. ಅವರ ಹಕ್ಕುಗಳನ್ನು ಅವ್ರು ಕೇಳಬೇಕಿತ್ತು. ನಾವು ಹಳೆ ಮೈಸೂರಿನ ಜನ, ನಾವು ಮೈಸೂರು ಮಹಾರಾಜ ಅಂತ ನಮ್ಗೆ ಏನೇನು ಬೇಕೆಲ್ಲ ಕೇಳಿದ್ವಿ. ಡ್ಯಾಮ್ ಕಟ್ಬಿಡಿ ಅಂದ್ವಿ, ರೋಡ್ ಮಾಡಿ ಅಂದ್ವಿ, ಅಲ್ಲಿ ಬಂದ್ಬಿಟ್ಟು ಕಾಲುವೆಗಳನ್ನ ಮಾಡಿ ಅಂತ ಹೇಳಿದ್ವಿ, ವಾಣಿಜ್ಯ ಕಾರ್ಖಾನೆಗಳನ್ನ ತೆಗೀರಿ ಅಂದ್ವಿ. ನಾವು ಹೇಳಿದಂತೆ ಅವ್ರು ನಡ್ಕೊಂಡ್ರು. ಈ ಹೈದರಾಬಾದ್ ಕರ್ನಾಟಕ ಜನ ಅವಾಗೆಲ್ಲ ಏನು ಮಾಡ್ತಿದ್ರು? ಅವ್ರು ಯಾಕೆ ಕೇಳಲಿಲ್ಲ? ಹಿಂದುಳಿಯೋದಕ್ಕೆ ನೀರಾವರಿ, ಆಮೇಲೆ ಅವ್ರಿಗೆ ಅತಿ ಹೆಚ್ಚು ನೀರಾವರಿ ಪ್ರದೇಶ ಅವರಲ್ಲಿದೆ. ನನ್ನ ಒಂದು ಅಧ್ಯಯನದ ಪ್ರಕಾರ ಉತ್ತರ ಕರ್ನಾಟಕದಲ್ಲಿ, ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ ಅಂದರೆ 3000 TMC ನೀರು, ನೋಟ್ ಮಾಡಿ ಹೇಳ್ತೀನಿ, 3000 TMC ಮಳೆಯಾಧಾರಿತ ನೀರು ಉತ್ತರ ಕರ್ನಾಟಕದಲ್ಲಿ ಹರಿತಾ ಇದೆ. ನಮ್ಮ ಹಳೆ ಮೈಸೂರಿನಲ್ಲಿ ಹರಿಯೋದೇ ಕೇವಲ 8 TMC ನೀರು. ಅದರಲ್ಲಿ ಅರ್ಧ ತಮಿಳುನಾಡು ಕೊಡ್ತೀವಿ, ಇನ್ನಷ್ಟು ನಾವು ಇಟ್ಕೊಳ್ತೀವಿ. 8 TMC ನೀರವರು ಕರ್ನಾಟಕ ರಾಜ್ಯಕ್ಕೆ 65% ಆದಾಯ ಕಟ್ತಾ ಇದ್ವಿ. ಈ 3000 TMC ನೀರು ಬಳಸ್ಕೊಂಡಂತ ಉತ್ತರ ಕರ್ನಾಟಕದವ್ರು ಏನು ಮಾಡ್ತಿದ್ರು ಆ ನೀರನ್ನ? ಅದ್ರ ಬಗ್ಗೆ ಒಂದು ಶ್ವೇತಪತ್ರ ಹೊರಡಿಸ್ಬೇಕು ನಮ್ಮ ಕರ್ನಾಟಕ ರಾಜ್ಯ